ಸಚಿವರಾದ ಈಶ್ವರ ಖಂಡ್ರೆ ನನ್ನ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಸಿಎಂ ಬದಲಾವಣೆ ಆದ ಈಗ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಯಾಕೆ ಇಷ್ಟು ಗೊಂದಲ ಅಂತ ಸರ್? ಯಾವುದೇ ಗೊಂದಲ ಇಲ್ಲ. ಈಗಾಗಲೇ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಆಂತರಿಕವಾಗಿ ಎಲ್ಲ ವಿಚಾರಗಳ ಚರ್ಚೆ ಆಗ್ತದೆ. ಆ ಚರ್ಚೆ ನಂತರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯಗಳನ್ನು ಹೇಳಿದ್ದಾರೆ. ಮಾನ್ಯ KPCC ಅಧ್ಯಕ್ಷರು ಇದೇ ವಿಷಯವನ್ನು ಹೇಳಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಗೊಂದಲ ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದ್ದಾವೆ. ದಯವಿಟ್ಟು ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಆಗಲಿ ಮತಭೇದ ಆಗಲಿ ಇಲ್ಲ. ಸಣ್ಣ ಪುಟ್ಟ ವಿಷಯಗಳಿದ್ದರೂ ಅದೆಲ್ಲವನ್ನು ನಾವು ಸರಿಪಡಿಸಿಕೊಂಡು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ಈಗ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮಾತನಾಡಿದ ಸಚಿವರಿಗೆ ಈಗ ರಿಪೋರ್ಟ್ ಕಾರ್ಡ್ ಕೇಳುವಂಥ ಕೆಲಸವನ್ನು ಹೈಕಮಾಂಡ್ನಿಂದ ಆಗಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನೋಡಿ, ಸಚಿವರು ಏನು ಸಾಧನೆ ಮಾಡಿದ್ದಾರೆ ಅವರವ್ರ ಇಲಾಖೆಯಲ್ಲಿ ಆ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವರಿಷ್ಠರು ಅಧ್ಯಯನ ಮಾಡ್ತಾರೆ. ಸರ್, ಅಂದರೆ ಈಗಾಗಲೇ ವರದಿಯನ್ನು ಕೊಟ್ಟಿದ್ದೀರಿ ಸರ್, ಮೊನ್ನೆ ಮೀಟಿಂಗಲ್ಲಿ ಕೊಟ್ಟಿದ್ದೀರಿ, ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಅನಿಸುತ್ತಾ? ನೋಡಿ, ಇದು ಯಾವ ಒಂದು ಇದಕ್ಕಾಗಿ ಮಾನ್ಯ ಭಂಡಾರಿ ಅವರು ಕೇಳಿದಾರ ನನಗೆ ಮಾಹಿತಿ ಇಲ್ಲ. ಏನು ಕೇಳಿದಾರೆ ಅದನ್ನು ಗೊತ್ತಿಲ್ಲ. ಗೊತ್ತಿಲ್ಲದೆ ನಾನೇನು ಪ್ರತಿಕ್ರಿಯೆ ಕೊಡಲಿ? ಈಗಾಗಲೇ ನಾವು ಏನು ಸಾಧನೆ ಮಾಡಿದ್ದೇವೆ ಅದೆಲ್ಲ ವರದಿಯನ್ನು ನಾವು ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. ಹೈಕಮಾಂಡ್ ನೋಡಿದ್ದಾರೆ. ಮತ್ತೆ ಈಗ ಜಾತಿ ಗಣತಿ ಬಗ್ಗೆ ಇವತ್ತಿನ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತಾ ಅಂತ ಸರ್? ಆಗಲ್ಲ ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಅದಕ್ಕಿಂತ ಬಿಟ್ಟು ನಾನು ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಕೂಡ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.